ನನಗೆ ಅನ್ಯಾಯ ಮೋಸ ಮಾಡಬೇಕು ಅಂತ ಎಲ್ಲ ಸೇರ್ಕೊಂಡ್ರೆ ಮೋಸ ಮಾಡ್ತಾವ್ರೆ ಕಣಜ್ಜಿ. ನನಗೆ ನನ್ನ ನ್ಯಾಯ ಕೊಡ್ಸ್ಬೇಕು ನೀವೇ. ಏನವ ಏನು ನಿನ್ಗೆ ಹಾಕೊಂಡಿರೋದು? ಏನು ನಿನ್ಗೆ ಆಗಿರೋದು? ನಿನ್ಗೆ ರೋಗ ಬಂದಿರೋದು? ನಿನ್ಗೆ ದೊಡ್ಡ ರೋಗ ಹೋಗೋರೋಗ ಹೊತ್ಕೊಂಡು ಹೋಗೋರೋಗ ಮಲಗ್ರ ಬಂದ್ಬಿಟ್ಟಿರೋದ? ರೋಗ ಬಂದಿರೋದು ನಿನಗೆ ಮುಂಡದೆ ನಿನ್ನ. ನಾನು ಮಾತ್ರ ಬಾಯಿ ಮೇಕೆ ಹೊಡಿತೀನಿ. ಯಾಕೆ ಬಂದಿದ್ದೀನಿ ನೀನು? ಅಂಗಡಿ ತಕ್ಕೆ ನೀನು ಯಾಕೆ ಬಂದಿದ್ದಿ? ಯಾಕೆ ಬರೋರು ಬರ್ದಂಗೆ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ನೀನು ಗುರ್ಸಾಟಿ. ನೀನು ಸಣ್ಣ ಎತ್ತಿ ಬಾಯಲ್ಲಿ ಮುನ್ನಾಕಂದರು ಲೋಪರ್ ಗುರ್ಸಾಟಿ ನ್ಯಾಯ ಬುದ್ಧಿ ಕಲಿ. ನೀನು ಯಾಕೆ ಬಂದಿದ್ದೆ ಹೇಳಿ ನೀನು? ಅಜ್ಜಿ ನೋಡಜ್ಜಿ ನೋಡಿ ಅಂತಾನೆ ಮಾಡೋರು ನನಗೆ ಬೈತಿರಲ್ಲ ಅಜ್ಜಿ ನೀವು. ಅವತ್ತು ಏನಂತ ನೀವು ಹೇಳಿದ್ರಿ, ಏನಂತ ಮಾತು ಕೊಟ್ರಿ ನೀವು? ಯಾವುದೇ ಕಾರಣಕ್ಕೂ ಅವನು ಹಿರಿಯರ್ತಿ ಸವಾಸಕ್ಕೂ ಹೋಯ್ಕಿಲ್ಲ ಕಣವ. ನಿನ್ನ ಮದುವೆ ಮಾಡ್ಕೊಂಡ್ರೆ ನಾನು ಹೆಂಗೆ ನೋಡ್ಕೊತೀವಿ, ಹಂಗೆ ನೋಡ್ಕೊತೀವಿ, ಹಿಂಗೆ ನೋಡ್ಕೊತೀವಿ. ನಿನ್ನೆ ಮೊದಲನೇ ಹೇಳ್ತಿ ಹಂಗೆ ಅವ್ನಿಗೆ ನೀನೇ ಮೊದಲನೇ ಹೊರ್ತು ಅವಳು ಯಾವುದೇ ಕಾರಣಕ್ಕೂ ಅವ್ನ ಜೀವನಕ್ಕೆ ಪ್ರವೇಶ ಮಾಡೋಕ್ಕಿಲ್ಲ. ನಮ್ಮ ಮನೆ ತಗ ಬರೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇವತ್ತು ಮನೆ ಕರ್ಕೊಬಂದಿರೋದಲ್ದನೆಯ. ನನಗೆ ಈ ಥರ ಎಲ್ಲ ಮೋಸ ಮಾಡ್ತಾ ಇದ್ದೀರಲ್ಲ ಸರಿಯಾ? ನನಗೆ ಹೇಳೋರು ಕೇಳೋರಿಲ್ಲ ಅಂದ್ಬಿಟ್ಟು ಹಿಂಗೆಲ್ಲ ಆಡ್ತಾ ಇದ್ದೀರಲ್ಲ ಸರಿ ಅಜ್ಜಿ? ನಾನು ಕ್ಯಾರೆಗೆ ಬಾವಿಗೆ ಬಿದ್ದು ಸಾತೋಗ್ಬಿಡ್ತೀನಿ ನಾನು. ನನಗೆ ಈ ಥರ ಮೋಸ ಆಯ್ತದೆ ಅಂತ ಕ್ಯಾನ್ಸಲ್ ಅನ್ಕೊಂಡಿದ್ದಿಲ್ಲ ನಾನು. ನೋಡಜ್ಜಿ ಅಂತ ಕೆಲಸ ಮಾಡಿದ್ದಾರೆ ನಿಮ್ಮ ಅಮ್ಮಗ ಅಂತ ನೋಡಿ. ನೀವು ಅಂದಿದ್ಕು ಇವತ್ತು ನೋಡಿ ನನಗೆ ಹಂಗಾಯ್ತು ಅಂದ್ಬಿಟ್ಟು. ನೀನು ಬಾಯಲ್ಲಿ ಮಣ್ಣಾಕ ಯಾಕೆ ಹೊಟ್ಟೆ ಉರ್ಸಿ ಏನಾಗಿರೋದು ಅಂತ ಹಿಂಗೆ ಗಿರ್ತೀರಿ? ಎಲ್ಲ ಮಾಡಿದ್ದೀನಿ ನೀನು? ಏನು ಮಾಡಿದಾನು? ಕೆಟ್ಟೋಗದೆ ತಲೆ ನಾನು ಹೂ ತಂದು ಕೊಟ್ಟಿದ್ದಾನಂತೆ. ಲಕ್ಸಿಗೆ ಹೂವು ತೆಗೆದು ಕೊಟ್ಟಿದ್ದಾನಂತೆ ಕಣಜ್ಜಿ. ಅದನ್ನ ಇವಳು ನೋಡಿದಾಳಂತೆ. ಅದಕ್ಕೆ ಹಿಂಗೆ ಆಡ್ತಾಳೆ. ನಾನು ಕೊಟ್ಟಿದ್ದಾನೆ ಅಜ್ಜಿ ವಾತರ್ಲಿ. ನಾನು ವಾತರ್ಲಿ ನಾಷ್ಟ ಮಾಡ್ಕೊಂಡು ಅಂಗಡಿ ಬಂದು ತಿರುಗಿ ನೋಡಿಲ್ಲ. ನಾನು ಯಾವಾಗ ಹೂ ತೆಗೆದು ಕೊಡಕ್ಕೆ ಹೋಗಿದ್ದೆ ಅವ್ಕೊಟ್ಟೆ. ನಾನು ಮಾತಾಡೋ ಆಡಿದ ನಾನು ಅವತ್ತಿಂದನೇ ಹಿಂಗಿಲ್ದವ್ದು ಬಗುಳ್ತಾಳಲ್ಲ ಇವಳಿಗೆ ಏನು ಮಾಡ್ಬೇಕು ಹೇಳಿ? ನಿನ್ನಿಂದ ಕಣಜ್ಜಿ ನನ್ನ ಜೀವನ ಹಾಳಾಗಿದ್ದು. ನಾನು ಬೇಡ ಯಾವ ಮದುವೆನೂ ಬೇಡ, ಒಬ್ಳು ಕಟ್ಕೊಂಡು ಒಂದು ಬೋಸಿರೋ ಸಾಕು. ನಾನು ಇನ್ನು ಯಾವ ಜೀವನದಲ್ಲೇ ಮದುವೆ ಅನ್ನೋ ಪದವೇ ಬೇಡ ಅಂತ ಅನ್ಕೊಂಡಿದ್ದೆ. ಈಗ ನಿನ್ನಿಂದವ ನಂಗೆ ನೆಮ್ಮದಿಲ್ದಂಗೆ ಆಗ್ಬಿಡ್ತು. ಯಾರ್ಲೇ ಊಟ ತಗೊಂಡು ಕೊಟ್ಟಿರೋದು? ನೀನು ನೋಡ್ದೆ ತೊಡಗಲಿ ನೀನು ತಗೊಂಡು ಕೊಟ್ಟಿದ್ದು ನೋಡ್ದೆ. ಇನ್ಯಾರು ಕೊಟ್ಟಾರ ಅಜ್ಜಿ? ಅವಳು ಕೇಳಿದ್ರೆ ಅಜ್ಜಿ ಕೊಡ್ತು ಅಂತಾಳೆ. ಇವ್ರು ನೋಡೋದು ನನಗೆ ಗೊತ್ತಿಲ್ಲ ಅಂತಾರೆ. ಇನ್ಯಾರು ಕೊಟ್ಟಿದ್ದಾರೆ? ನೀವು ಆ ಥರ ಹೊಲ್ತಕ್ಕೆ ಹೋದ್ರು ಇನ್ನೂ ಮನೆಗೆ ಬಂದಿತ್ತಿಲ್ಲ. ನೀನು ಬಾಡಿ ಮುನ್ನಾಕ ನಿನ್ನ ಎತ್ತಿಗೆ ಬೆಂಕಿಕ ಮನೆ ಒಳಗೆ ಇರೋದಿದ್ರೆ ಇದ್ರ ಕಡ್ದೋಗೋ ತೊಡಗಲ್ ಮುಂಡೆ. ಡೈವರ್ಸ್ ಕೊಡ್ಲಾ ಮುಂಡೆಗೆ ಇವಳು ಗೋಲಿ ತೋಲ್ಗೋಲಿ ತಗೆ ದರ್ದ್ರ ಮುಂಡೆ. ಈ ಮುಂಡೆಯಿಂದ ಆಯ್ತಿಲ್ಲಕನ ಮನೆ ಒಳಗೆ ನಮ್ಗೆ ನೆಮ್ಮದಿ ಸಿಕ್ತಿಲ್ಲಕಂತೆ ನಮಗೆ. ಅಲ್ಲಕರಜ್ಜಿ ಇದ್ಯಾವ ನ್ಯಾಯವಜ್ಜಿ? ಇದ್ದಕ್ಕಿದ್ದಾಗ ಹೇಳಿದ್ರೆ ಎದ್ದು ಬಂದು ಅದ್ಗೋದ್ರು ಅಂತ. ನನಗೆ ಯಾಕಜ್ಜಿ ಡೈವರ್ಸ್ ಕೊಡ್ತೀರಿ ನೀವು? ಯಾಕೆ ನೀವು ಮಾಡಿರೋ ನಿಮ್ಮ ಅಮ್ಮಗೆ ಮಾಡಿರೋ ತಪ್ಪು ಮುಚ್ಚಿಡಾಕಿ ಕಾಡ್ತಾ ಇದ್ದೀರಾ ನೀವು? ನಂಗೆ ಜನಕ್ಕೆ ಗೊತ್ತಾಗ್ಲಿ. ನಾನು ಸುಮ್ಮನೆ ಇರಕ್ಕಿಲ್ಲ. ನಾನು ಎಲ್ಲರ ಹೆಸರು ಬರೆದ್ಬಿಟ್ಟು ಸತ್ತೋಯ್ತೀನಿ ನಾನು ಯಾರು ನನ್ನ ನೆಮ್ಮದಿಗಿರಕ್ಕೆ ಬಿಡಕ್ಕಿಲ್ಲ. ನಾನು ಸತ್ತ ಮೇಲೆ ಅಯ್ಯೋ ನೀನು ತೊಡಗಲ್ ಬಾಯಲ್ಲಿ ಮುನ್ನಾಕ ಯಾಕೆ ಹೊಟ್ಟೆ ಉರ್ಸಿ ತೊಡಗಲಿ. ಆ ಹೂವು ಕೊಟ್ಟವಳು ನಾನು ರಾತ್ರಿನೇ ಕುಯ್ದುಬಿಟ್ಟು ಇತ್ಲಲ್ಲಿ ಕಟ್ಬಿಟ್ಟು ನಿನ್ಗೊಂದು ಮಳ ಅವಳಿಗೊಂದು ಮಳ ಹೂ ಕೊಟ್ಟಿದೆ. ಅವಳು ಕವರ್ಗಾಕ ಮುಡಿಕೊಂಡು ಒತ್ತಾರ ಮಾಡ್ಕೊಂಡವಳೆ. ಅವ್ನು ತಗೊಂಡು ಕೊಡಕ್ಕೆ ಹೋಗಿದ್ದ. ನೋಡಿದ ನೀನು? ನೋಡಿದ್ಲ ನೀನು ಎತ್ತಿಗೆ ಬೆಂಕಿ ಕಾಕೊಂಡು ಹೋಗೋ ಮುಂಡೆ. ಅಲ್ಲ ಇನ್ನು 6 ತಿಂಗಳು ವರ್ಷಕ್ಕೆ ಸಾಯೋಳು ನಾನು. ಈಗಲೇ ಸತ್ತೋಗ್ಬಿಡ್ಬೇಕು. ನಿನ್ನ ಕೊಟ್ಟು ಅರ್ಚಾಡಿ ನಿನ್ನ ಕೊಟ್ಟೆ. ನೀನು ಲೋಪರ್ ಬಾಯಲ್ಲಿ ಮುನ್ನಾಕ ನಿನ್ನ ಗುರ್ಸಟ್ ಮುಡೆ ಹೋಗತ್ತಾಗೆ. ಲೋಪರ್ ಮುಡೆ ಅಂತ ಕಡ್ದೋಗ ನಮ್ಮ ಕಣ್ಣು ಮುಂಗಡೆ ಬೇಡ ಹೋಗಿ ಸಾಯ್ತೀನಿ ಅಂದಲತ್ತಾಗೆ. ನೀವೆಲ್ಲ ಬುಡಿ ಅಜ್ಜಿ ಸುಳ್ಳು ಹೇಳ್ತಾ ಇದ್ದೀರಿ. ಕ್ಯಾಮ್ರದಲ್ಲಿ ರೆಕಾರ್ಡ್ ಮಾಡ್ಕೊಂಡು ಕೊಡ್ಬೇಕಾಗಿತ್ತು. ನಾನು ಕೊಡ್ಬೇಕಾದ್ರೆ ನಾನು ಕೊಟ್ಟಿದ್ದು ಕಲೆ ಅವನೇ ಕೊಟ್ಟನು. ನೀನು ಬಾಯಲ್ಲಿ ಮುನ್ನಾಕ ಹೋಗು. ನಾನು ಕೊಟ್ಟಿದ್ದು ನಾನು ಇದೇನಪ್ಪ ಅಂತೀನಿ. ಅಲ್ಲ ಮಾನಮರೋದಿ ಬೇಡ ನಿನಗೆ. ಹೊಸಿಯ ತಾಳ್ಮೆ ಇರಬೇಕು ಮನ್ಸೂರಿಗೆ. ಏನು ಎಂತು ಅಂತವ ರಾತ್ರಿನೇ ನಾನು ನೆನೆದಿ ಸಂಜೆಲಿ ಹೂ ಕುಯ್ಕಟ್ಟಾಗ ಕಟ್ಬಿಟ್ಟು ಅವಳಿಗೊಂದು ಮಳ ನಿನ್ಗೊಂದು ಮಳ ಕೊಟ್ಟೆ ಮುಡ್ಕೊಂಡೆ. ಅವಳಿಗೆ ನಾಳೆಗೆ ಮಡ್ಕೊತೀನಿ ಬಿಟ್ಟು ಕವರ್ ಕಟ್ಕೊಂಡು ಹೊಡಿಕೊಂಡವಳೆ ಅವಳು. ನೀನು ಹಿಂಗೆ ಬುದ್ಧಿ ಕಲ್ತಿದ್ಯಲ್ಲ ನೀನು? ಸರಿಯಾ ನೀನು? ಅಪ್ಪ ದೇವರೇ ಭಗವಂತ ಕಣವ. ಇವ್ರ ಕೂಟ ಎಲ್ಲ ಹೊಡೆದಾಡೋಕ್ಕೆ ಲೂಜ್ ಬಂದ್ಬಿಡ್ತದೆ ನಮ್ಗಂತವೇ. ಹೋಗು ಮರುವಾದಿಂದ ಮನೇಲಿರೋಗು. ಬಂದಿರುವೆ ಅಂಗಡಿ ತಕ್ಕೆ ನೀನು. ಮೊದಲು ನಾನು ಕಳ್ಸ್ಬಿಡೋದು ಎಲ್ಲರೂ ನಿಂದ ಅಮ್ಮ ಅಂತೀನಿ. ಬೇಕಾದ್ರೆ 10 ಲಕ್ಷ ದುಡ್ಡನ್ನೇ ನಾನೇ ಕೊಟ್ಬಿಡ್ತೀನಿ. ಮೊದಲು ತೋರ್ಗ್ಲಿ ಕಣಜ್ಜಿ. ಈ ಮುಂಡೆಯಿಂದ ನಂಗೆ ನಿಮ್ದಿಲ್ಲ. ದೇವ್ರು ನನಗೂ ನನಗೆ ಯಾವ ಹೊತ್ತಿನಲ್ಲಿ ಏನು ಕಿರಿಕ್ ತೆಗೆದೋಳು, ಯಾವ ಹೊತ್ತಲ್ಲಿ ಏನೋ ಅಂದಳು ಅಂತ ನನಗೆ ತಲೆ ಕೆಟ್ಟೋದಂಗೆ ಆಯ್ತದೆ. ನನಗೆ ಟೆನ್ಷನ್ಗೆ ಅರ್ಧ BP ಜಾಸ್ತಿ ಆಗ್ಬಿಡುತ್ತೆ ನನಗೆ. ನಿಜವಾಗ್ಲೂ ನೆಮ್ಮದಿನೇ ಇಲ್ಲ ಕಣಜ್ಜಿ ನನಗೆ. ಇವಳಿದ ಬಂದಿರೋ ಮಲಗ್ರ ಏನು ಇವಳಿಗೆ? ಉಣ್ಕೊಂಡು ಬಿದ್ದಿರು ಅಂದರೆ ಇವಳಿಗೆ ಏನು ಬಂದಿರೋದು ತೊಡಗಲಿಗೆ? ಅಯ್ಯಪ್ಪ ಹೋಗತ್ತಾಗೆ. ತಪ್ಪಾಯ್ತು. ನನಗೆ ಭಾಳ ಬೇಜಾರಾಗ್ಬಿಡ್ತು. ನನಗೆಲ್ಲ ಮೋಸ ನ್ಯಾಯ ಮಾಡ್ತಾ ಇದ್ದೀರಿ ನೀವೆಲ್ಲ ಸೇರ್ಕೊಂಡು ಅಂತ ಅನ್ಸ್ಬಿಡ್ತು. ಮೋಸ ನ್ಯಾಯ ಮಾಡ್ತಾರೆ. ಮೋಸ ನ್ಯಾಯವ. ಹೋಗವ ತಾಯಿ ಹೋಗು. ನೀನು ಕೊಟ್ಟು ಹೊಡೆದಾಡೋಕ್ಕೆ ಅದೇ ಹೊಂಟೋಗ್ಬಿಡ್ಬೇಕಾಯ್ತದೆ ಅಲ್ಲವೇ? ಆಯ್ಕಿಲ್ಲ ಕಲೆ ನನಗೆ ಆಯ್ಕಿಲ್ಲ. ನನಗೆ ನಿಜವೂ ಆಗ್ಲವೇ ಕೊಟ್ಬಿಡ್ಲತ್ತಾಗ ಡೈವರ್ಸ ಕೊಟ್ಬಿಡ್ಲ ಓಲಿ ಅತ್ತಾಗ ಎಲ್ಲಾರಿಯ. ಅಜ್ಜಿ ಇದೇನಜ್ಜಿ ಹಿಂಗಂತೀಯೇ? ನಾನು ಎಲ್ಲೋಗನಜ್ಜಿ? ನನಗೆ ಡೈವರ್ಸ್ ಕೊಟ್ಟಾರು? ಮತ್ತು ಇನ್ನಂಗೆ ನಾನು ಏನಂದೆ ಅಲ್ಲೇ ಅವ್ಳು ಸುಮ್ಕಿರು. ಏನೋ ಹುಷಾರಿಲ್ಲ ಅವರು. ಅವೇನು ಟ್ರೈನಿಂಗ್ ಹೋಗೋದೆ ಬರೋ ಗಂಟೆಗೆ ಇರ್ತಾಳೆ. ಇಲ್ಲಿ ಬಂದ ಮೇಲೆ ಅವಳು ಪಾಡ್ಗಳು ಅವಳು ಹೋಯ್ತಾಳೆ. ಸುಮ್ಮನಿರಲಿ ಅಂತ ನಾನು ಅಷ್ಟು ಬಂದಿಂದ ಹೇಳೋದ್ನಲ್ಲಿ ನಿನಗೆ ಯಾಕೆ ಹೇಳ್ದೆ ನಾನು? ಹಂಗಾರೆ ನನಗೆ ಗೊತ್ತಿಲ್ವಾ? ಇಲ್ಲ ಅವಳಿಗೆ ಏನಿಲ್ವಾ? ಮಾತಾಡಿಸ್ತಾ ಇದ್ದಾಳೆ ಅವಳು. ಮಾತಾಡ್ಸೋದು ನೋಡಿದ್ಯಾ? ಕಣ್ಣಾರ ನೋಡಬೇಕು. ನೀನು ರಾಜರಷ್ಟು ಹಿಡಿಬೇಕು. ಆಮೇಲೆ ಮಾತಾಡಬೇಕು. ಅದು ಬಿಟ್ಬಿಟ್ಟು ಹಿಂಗೆ ಮಾತಾಡೋದು ಹಿಂಗೆ ನೀನು ಜನ ಏನು ಅನ್ಕೊಳಕಿಲ್ಲ? ಏನ್ಲಿ ಅನ್ಕೊಳಕಿಲ್ಲ? ನೀನು ಸಣ್ಣ ಎತ್ತಿ ಬಾಯಲ್ಲಿ ಮುನ್ನಾಕಂದರು. ಹೋಗೋಗು. ನೀನು ಉದ್ದಾರಾಗ ಬುದ್ಧಿ ಕಲ್ತಿಲ್ಲ ನಿನ್ನ ಕತೆ. ನೀನು ತೊಡಗಲ್ ಬಾಯಲ್ಲಿ ಮುನ್ನಾಕಂದರು. ಅಲ್ಲ ನಿನಗೆ ಕೇಳ್ಬೋ ಕುರ್ಸ್ಕೊಬಿಟ್ಟರೆ ಅತ್ತಿಂಗ ಆಡ್ತಾ ಇರೋದು ಕಣ. ಎತ್ತಾಗಿಂತ ಸಾಯೋದು. ಅವೇನು ನೋಡಿದ್ರೆ ಟ್ರೈನಿಂಗ್ಗೆ ಹೋಯ್ಕಿಲ್ಲ ನಾನು. ನಮ್ಮ ಅಮ್ಮ ನೋಡ್ಕೋಬೇಕಲ್ಲ ಅಂತಲ್ಲ. ಅಯ್ಯೋ 4-5 ಲಕ್ಷ ಬೇಕಂತೆ ಬಾಕಿ ಟೈಮಲ್ಲಿ ಟ್ರೈನಿಂಗ್ ಮಾಡಿದ್ರೆ. ಏನೋ ಇತ್ಕೊಂಡು ಹೋಲಿ. ಅವಳು ಏನಾರು ನಿಮ್ಮ ಸುದ್ದಿಗೆ ಬತ್ತಿದ್ದಾಳೆ, ನಿಮ್ಮ ಮಾದಿಗೆ ಬತ್ತಿದ್ದಾಳೆ. ಏನೋ ಕೊಟ್ಟದು ಒಂಚೂರು ತಿನ್ಕೊಂಡು ಬಿದ್ದವಳು ತಾನೆ. ಸುಮ್ಮನೆ ಇರ್ಬೇಕು ತಾನೆ ನೀನು. ನಿನಗೆ ಯಾವಾಗ ಮೋಸ ನ್ಯಾಯ ಮಾಡಕ್ಕೆ ಬಂದಿದ್ದು? ಯಾರು ಮೋಸ ಮಾಡಕ್ಕೆ ಬಂದಿದ್ರು? ನನ್ನ ಅಮ್ಮಗ ಮೋಸ ಮಾಡಕ್ಕೆ ಬಂದಿದ್ದು. ನಾವು ಮೋಸ ಮಾಡಿದ್ದಾವೆ. ಏನು ಕಮ್ಮಿ ಆಗಿರೋದು ನಿನಗೆ? ಅರಿಯಾಗಿದ್ದು ಯಾಕೆ ಹಿಂಗೆ ಆಡ್ತಿದ್ದೀನಿ ನೀನು ಆಡೋದು ಒಟ್ಟಿಗೆ ನಿನ್ನ ಜೀವನಕ್ಕೆ ಕುತ್ತು ಕಲೆ. ನೀನು ಯಾವತ್ತೂ ನಿನ್ನ ಜೀವನ ನೀನೇ ಹಾಳು ಮಾಡ್ಕೊತೀಯ. ನೀನು ಹಿಂಗೆ ಆಡ್ಕೊಂಡು ನಿನ್ನ ಬಾಯಲ್ಲಿ ಇಟ್ಟಾಕ
ನನಗೇನು ಗೊತ್ತಜ್ಜಿ, ನೀವೇ ಹೇಳ್ಬೇಕಾಗಿತ್ತಾನೆ. ನೆನೆ ದಿವಸ ಕೊಡ್ಬೇಕಾರೆ ಅವಳಿಗೆ ಕೊಟ್ಟಿನಿ ಅಂತ. ನಾನು ಹೇಳ್ದೆ ಕಣಜ್ಜಿ ಇವಳಿಗೆ, ನಾನು ಕೊಟ್ಟಿಲ್ಲ, ಅಜ್ಜಿ ಕೊಟ್ಟಿರ್ಬೇಕು, ಸುಮ್ಕಿರು ನನ್ನ ಮೇಲೆ ದಬಾಯಿಸ್ತಾಳೆ ಇವಳು. ನೋಡು, ನಾನು ಹೇಳ್ಬೇಕಾಗಿತ್ತಂತ ಇವಳಿಗೆ ನಾನು ಉಣ್ಣೋದು ತಿನ್ನೋದು ಏತೋದು ಎಲ್ಲ ಇವಳಿಗೆ ವರದಿ ಒಪ್ಸ್ಬೇಕು ನಾನು. ಇವಳು ನನ್ನ ಮತ್ತೆ ಅಲ್ವಾ ಇವಳು? ನಿನ್ನ ತೆಗೆ ಬೆಂಕಿ ಕಾದರು ನ್ಯಾಯವಾಗಿ ಇರೋದಿರು ಇದ್ರ ಓಣೆ ಕಡ್ದಿ ನಿನ್ನೇನು ದಮಯ್ಯ ಅಂತೆಲ್ಲ ನಿನ್ನ ಎತ್ತಿಗೆ ಬೆಂಕಿ ನಿನ್ನ ಬರೀ ಇದೇ ಆಗೋಯ್ತು ಕರ. ನಿನ್ನ ಕೇಳ್ಗಾದ ಬಾಯಿ ಮುನ್ನಾಕ ನಮಗೂ ಉಗ್ದಿ ಬಾಯಿ ನೋವು ಬಂದದೆ. ಎಲ್ಲಿ ಓಪನ್ ಮುಡೆ ಹೋಗತ್ತಾಗೆ ನೀನು ಕುಟಿ ಆ ಮುಡೆ ಹೊಡೆದಾಡ್ಕೊಂಡು ಸತ್ತಾಳು. ಅಯ್ಯಪ್ಪ ದೇವ್ರೆ ಭಗವಂತ, ತಪ್ಪಾಯ್ತು ಅಜ್ಜಿ, ಸಂಸ್ಬಿಡಿ. ತಾಯಿ ಪುಣ್ಯತ್ಕಿತಿ ಹೋಗು. ನೀನು ಎತ್ತಿರೊಳಗೆ ಹೇಳ್ಬೇಕು, ಬುದ್ಧಿ ಕಲ್ಸಿರೊಳಗೆ. ನಿನ್ನ ಬುದ್ಧಿಗಿಷ್ಟು ಬೆಂಕಿ ಕಾಂದರು. ಸೋಮ್ಸ್ಬಿಡು ಮಾಡ್ಬಿಡು, ಸೋಮ್ಸ್ಬಿಡು ಅಂದ್ಬಿಡು, ಎಲ್ಲ ಸರಿ ಆಯ್ತದೆ. ಆಯ್ತು ಹೋಗವ ತಾಯಿ, ಹೋಗು ಸಾಕು. ನೀವೇ ಸರಿ ಆತಾಗ ನಮ್ಮ ಯಾಕಿಂಗ್ ಹೊಟ್ಟೆ ಉರ್ಸ್ ಮಟ್ಟೆ ಕಟ್ಟಿರಿ ಆತಾಗೆ, ತೊಡಗಲ್ ಮುಂಡೆ ಬಾತಾಗೆ ನಮ್ಮ ನಿಂಗೆ ಓಡುದಿರಿ ಆತಾಗೆ. ತಪ್ಪಾಯ್ತು ಸಂಸ್ಬಿಡಿ, ಇನ್ನೊಂದ್ಸತಿ ಈ ಥರ ತಪ್ಪು ತಿಳ್ಕೊಳಕ್ಕಿಲ್ಲ. ಓಲೆ ಮನೆಗೆ ಓಲೆ ಜನಗಳು ನೋಡಿ ಇಲ್ಲಿ ಅಂಗಡಿ ತವ್ರು ಅಂಪ ತಗೊಂಡವ್ರೆ ಅಂತ ಬರೋರು ಬರ್ದಂಗದರು, ಆಗ ವ್ಯಾಪಾರನೂ ಆಗ್ದಂಗದದು. ಹೋಗು ಅವು ಇದೆ ಅಲ್ಲ ಇವ್ರಿಗೆ ಅಂಗಡಿ ವರ್ಷಕ್ಕೆ ಕೆಲಸ ಕೊಡ್ಲ ಇವ್ರಿಗೆ ಕೊಡ್ಲಾ? ನಾನೇ ಕೊಡ್ಸನೆ, ನೀನು ಹೊರ್ತಾನೆ, ಇನ್ನು ನಾನು ಹೊರ್ಸನೆ. ನಿನ್ನ ಅಂಗಡಿ ನೀನು ಹೊರ್ತಾನೆ, ನಿನ್ನ ಗಂಡ ನಿನಗೆ ಬದುಕು ಬಾಳ್ ಮಾಡೋದು ನಿನಗೆ ಕಣ. ನಾನು ಕೊಡ್ತೀನಿ ನನ್ನ ಗಂಡ ದುಡ್ದು ಮಾಡಿಸ್ಲಾ ಇಲ್ಲಿ ಕೆಲಸವ. ಅವಳಿಗೆ ಕುತ್ಕೊಂಡು ತಿಂತಾಳಲ್ಲ, ಅದು ಹಂಗೆ ಆಗ್ತದೆ. ಕೆಲಸ ಕೊಡು. ಅಜ್ಜಿನೂ ಇಲ್ಲ ಪಜ್ಜಿನೂ ಇಲ್ಲ, ಡೈಲಿ ಹೊತ್ತು ಬಂದು ಅಂಗಡಿ ಕಾಸೆಲ್ಲ ಚಂದ ತೊಡ್ದು ಯಾರನ್ನು ಒಕ್ಕಡೆಗೆ ವಾತರಿಸಿ ಸೀಟ್ಬೇಕು ನೀನು ಅಷ್ಟೇ. ಈಗ ಅದನ್ನು ಹೇಳ್ತಿರೋದು ಇಲ್ಲ, ಅವು ಅಕ್ಕನಿಗೆ ಬೇಡ ಅಂತ ಹೇಳ್ಬಿಡ್ಲ. ಹೇಳಜ್ಜಿ ನೀನೆ ಬಂದು ಇಟ್ಲತ್ತಿ ಇವಳೆ ಅಷ್ಟೇ ಸರಿ ಕಣ. ಇವಳಿಗೆ ಕುತ್ಕೊಂಡು ತಿಂತಾಳಲ್ಲ, ಅದು ಹಂಗೆ ಆಡ್ತದೆ. ಕಡ್ದು ಹೊಲ್ತಕ್ಕೆ ನಡಿ ನೀನು ಪನಾಟಗೆ ಹೊಲ್ತಕ್ಕೆ ನೀನು ಕುತ್ಕೊಂಡು ಏನೇನೋ ಯತ್ನೆ ಮಾಡಿ ನೀನು ತಲೆ ಹಾಳು ಮಾಡ್ಕೊಬೇಡ. ಅಜ್ಜಿ ನಡಿ ಬಾಯಿ ಮುಚ್ಕೊಂಡು. ನಿಮ್ಮಂಗಿದ್ದಾಗೆಲ್ಲ ನಮ್ಮನ್ನ ಕುಣಿಸ್ಬಿಟ್ಟಿಕ್ಕಿತ್ತಿಲ್ಲ ಕತೆ. ನಾವು ದುಡ್ಕೊಂಡೆ ತಿಂದಿರೋದಕ್ಕೆ ಕಣವ, ಅವತ್ತು ದುಡ್ಕೊಂಡು ತಿಂದಿರೋದಕ್ಕೆ ಇವತ್ತು ನೀವು ಕುತ್ಕೊಂಡು ಸೋಕಿ ಮಾಸೆ ಕಾಯ್ತಿರೋದು ಆಯ್ತಾ. ನಡಿ ಈಗ ಮರುವಾದಿಂದ ನಾಳೆಕಿಂದವ ನೀನು ಮನೇಲಿ ಕುತ್ಕೊಂಡ್ರೆ ಏನೇನಾರು ಯತ್ನೆ ಬರ್ತಾನೆ. ಕೈ ಇದಾಗಿರ್ಬೇಕು, ಲವಲವ್ಕೆಂದಿರಬೇಕು. ತಲೆ ಆಗ ಸುಮ್ಮನೆ ಇರ್ತದೆ ತೆಪ್ಪಗೆ, ಬ್ಯಾರ್ದವ್ದು ಯತ್ನೆ ಮಾಡೋದು ಬಿಡ್ತದೆ. ನಡಿ ಕಡ್ದು ಹೊಲ್ತಕ್ಕೆ ನಾಳೆಕಿಂದ ನಡಿ. ಏನೇನು ಸಣ್ಣ ನಾಲ್ಕನ ನೆನ್ನೆ ಅರ್ದಿಲ್ಲ ನೀನು. ಅಜ್ಜು ಇಲ್ಲ ಪಜ್ಜು ಇಲ್ಲ, ಮುಚ್ಕೊಂಡು ಎಲ್ಲಷ್ಟು ಮಾಡು. ನಾಳೆಕಿಂದ ಏನೇನು ಇದು ವಾರ್ಸು. ಆಮೇಲಿಂದ ಕೊಟ್ಟಿಗೆನೂ ಅವ್ರು ಕೆಂಪಿಗೆ ಹೇಳ್ತೀನಿ ತೊಳಿಬೇಡ ಅಂತ ಇವಳೇ ತೊಳಿಬೇಕು. ಹೊಲ್ತ ಬಂದು ಭಂಗ ಮಾಡಬೇಕು. ಅಷ್ಟಾದರೆ ಇರಲಿ ಮನೇಲಿ, ಇಲ್ದಾರ ಹೋಯ್ತಾ ಇರಲಿ. ನಿಮ್ಮ ದಾರಿ ನೋಡ್ಕೊಂಡು ನಿನ್ನ ಮಗನ ಕಟ್ಕೊಂಡು ಊರು ತಿರ್ಕೊಂಡು ಹೋಯ್ತಾ ಇರು. ಅಜ್ಜಿ ಏನು ಅಜ್ಜಿನೂ ಇಲ್ಲ ಪಜ್ಜಿನೂ ಇಲ್ಲ, ಹೇಳ್ದಷ್ಟು ಕೇಳು. ನೀನು ಹೇಳ್ದಂಗೆ ನಾನು ಕೇಳಕ್ಕಿಲ್ಲ. ಓಹೋ ಇವಳು ಏನು ಮನೆಯವರೆಲ್ಲ ಇಡ್ತದಲ್ಲಿ ಇಟ್ಕೊಳಕ್ಕೆ ಹೋಯ್ತಾಳೆ. ಇಡ್ತದಲ್ಲಿ ಮರುವಾದಿಂದ ಇರಬೇಕು, ಬಾಯಿ ಮುಚ್ಕೊಂಡು ಅಷ್ಟು ಭಾಗ್ಯ ಅಂತ ಹೇಳಿ ಯಾವ ಥರ ಇರ್ತಾಳೆ. ಹೇಳಿದ ಕೆಲಸ ನಾನು ಮಾಡಿ ಅಂದ್ರ ಮೇಲೆ ಸರಿಯಾಗಿ ಇಳಿಸ್ತೀನಿ. ಮರುವಾದಿಯಾ ಕಂಡಿದೀಯಾ? ಸರಿ ಬಿಡಜ್ಜಿ ಆಯಿತು, ನಾನು ಭಂಗ ಮಾಡ್ತೀನಿ ನೋಡಿ. ಮನೆಗೆ ಎಲ್ಲರೂ ಇತ್ತಾಗೆ ಹೋಯ್ತಾರು. ತೆಗ್ದು ನಿನ್ನ ಬ್ಯಾಗ್ ತಂದು ನಿನ್ನ ಬಟ್ಟೆ ಬಿಸಾಕ್ತೀನಿ, ತಗೊಂಡು ಹೋಯ್ತಾರು. ಇಲ್ಲ ಬಿಡಜ್ಜಿ ಆಯಿತು, ನೀವು ಹೇಳ್ದಂಗೆ ಕೇಳ್ತೀನಿ. ಮಾತ್ರ ಮೀನಾಕ್ಷಿ ಸವಸಕ್ಕೆ ಇವ್ರು ಹೋಗಂಗಿಲ್ಲ. ಹೋಯ್ತದೆ ನಾನು ಕಂಡಿದ್ದೆ. ನೀನು ಹಿಂಗೆ ಆಡ್ತಿರಲ್ಲ, ನೀನು ಮಾಡ್ತೀನಿ ಸರಿಯಾದ ಕೆಲಸವಾ. ಜೀವನದಲ್ಲಿ ಮರಿಬೇಡ ನೀನು. ಆ ಕೆಲಸ ನಾನು ಮಾಡೋದ ಮೇಲೆ ನನ್ನ ಹತ್ರ ಹುಚ್ಚು ಮುಡಿಯೋದನ್ನು ನಾನು ಸರಿಯಿಲ್ಲ. ಸುಮ್ಮನೆ ಇದ್ಬಿಟ್ರೆ ನಿನಗೆ ಒಳ್ಳೇದು, ಇಲ್ದಾರ ಮಾತ್ರವಾ ನೋಡ್ಕೊ. ಆಯಿತು ಬಿಡಜ್ಜಿ, ಸಂಸ್ಬಿಡಿ. ಆಯಿತು ಸಮಯನ ಪದಕ್ಕೆ ಅರ್ಥವಿಲ್ದಾಗ ಮಾಡಿಬಿಟ್ಲತ್ತಾಗೆ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.